ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಬಿಜೆಪಿ ನಿಯೋಗದ ಆಕ್ರೋಶದ ಬೆನ್ನಲ್ಲೇ ಎಚ್ಚೆತ್ತ ಹಿಂದುಳಿದ ವರ್ಗಗಳ ಆಯೋಗ. ಕ್ರಿಶ್ಚಿಯನ್ಗೆ ಜೋಡಿಸಿದ್ದ 14 ಎಸ್ಸಿ ಉಪಜಾತಿಗಳ ಪಟ್ಟಿಗೆ ಕೋಟ್. ಇಂದು ಹೈಕೋರ್ಟ್ನಲ್ಲಿ ನಿರ್ಧಾರವಾಗುತ್ತಾ ಜಾತಿ ಗಣತಿ ಭವಿಷ್ಯ. ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ 1 ವರ್ಷ ಗಡಿಪಾರು. ಸಾಲು ಪ್ರಕರಣದ ಬೆನ್ನಲ್ಲೇ ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಆದೇಶ. ಕೋರ್ಟ್ಗೆ ಸ್ವಇಚ್ಛಾ ಹೇಳಿಕೆ ನೀಡುವ ವೇಳೆ ಚಿನ್ನಯ್ಯ ಕಣ್ಣೀರು. ನನ್ನದೇನೂ ತಪ್ಪಿಲ್ಲ ಎಂದು ನ್ಯಾಯಾಧೀಶರ ಎದುರು ಗೋಳಾಟ. ಪೂರ್ಣಗೊಳ್ಳದ ಸ್ವಇಚ್ಛಾ ಹೇಳಿಕೆ ದಾಖಲು. ಸೆಪ್ಟೆಂಬರ್ 25ಕ್ಕೆ ಮುಂದೂಡಿಕೆ. ಕಾಮುಕ ದೈಹಿಕ ಶಿಕ್ಷಕ ಮಾಥ್ಯೂ ವಿರುದ್ಧ ಕಡೆಗೂ ದಾಖಲಾಯಿತು ಎಫ್ಐಆರ್. ಸಂತ್ರಸ್ತೆ ನೀಡಿದ್ದ ದೂರಿನ ಅನ್ವಯ ಕೋಣನಕುಂಟೆ ಠಾಣೆಯಲ್ಲಿ ಪ್ರಕರಣ. ಮಾಥ್ಯೂ ಮೋಸದಾಟದ ಬಗ್ಗೆ ವರದಿ ಮಾಡಿದ್ದ ನ್ಯೂಸ್ ಫಸ್ಟ್. ಮದುವೆ ವಿವಾದದ ಬಗ್ಗೆ ಕೊನೆಗೂ ಮೌನ ಮುರಿದ ಮುಖೇಳಪ್ಪ. ಪತ್ನಿ ಗಾಯತ್ರಿ ಜೊತೆ ಕುಳಿತು ಮೊದಲ ಬಾರಿ ಹೇಳಿಕೆ ಬಿಡುಗಡೆ. ಯಾವುದೇ ಲವ್ ಜಿಹಾದ್ ಮಾಡಿಲ್ಲ, ಇಷ್ಟಪಟ್ಟು ಮದುವೆ ಆಗಿದ್ದೇವೆ ಎಂದು ಸ್ಪಷ್ಟನೆ. ಕೊಡಗು ಜಿಲ್ಲೆಯಲ್ಲಿ ಯೋಧನಿಂದ ಪತ್ನಿಗೆ ಗುಂಡೇಟು. ಪೊನ್ನಂಪೇಟೆ ತಾಲೂಕಿನ ಕೋಣಗೇರಿ ಗ್ರಾಮದಲ್ಲಿ ಘಟನೆ. ಗಾಯಾಳು ದೀಪಿಕಾ ಮೈಸೂರು ಆಸ್ಪತ್ರೆಗೆ ರವಾನೆ. ಆರೋಪಿ ವಿನು ಕಾರ್ಯಪ್ಪ ಪರಾರಿ. ಶಾಲಾ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಮಹತ್ವದ ನಿರ್ಧಾರ. ಇನ್ಮುಂದೆ ಶಾಲಾ ಮಕ್ಕಳಿಗೆ ಸಿಗಲಿದೆ ವಾರದಲ್ಲಿ 5 ದಿನ ಹಾಲು, ರಾಗಿ ಹೆಲ್ತ್ ಮಿಕ್ಸ್. ಸರ್ಕಾರಿ ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ಅನ್ವಯ. ಕಾಂತಾರ ಚಾಪ್ಟರ್ 1 ಚಿತ್ರದ ಬಿಡುಗಡೆಗೆ ಕೆಲವೇ ದಿನಗಳು ಬಾಕಿ. ಪತ್ನಿ ಜೊತೆಗೆ ನಟ ರಿಷಬ್ ಶೆಟ್ಟಿ ಟೆಂಪಲ್ ರನ್. ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆದು ಸಿನಿಮಾ ಯಶಸ್ಸಿಗಾಗಿ ಪ್ರಾರ್ಥನೆ. ಉಜ್ಜನಿ ಸೀನಾ ಜಲಾಶಯದಿಂದ ಭೀಮಾ ನದಿಗೆ 2.54 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್. ಕಲಬುರಗಿ ಜಿಲ್ಲೆಯ ಭೀಮಾ ನದಿ ತೀರದ 94 ಗ್ರಾಮಗಳಿಗೆ ಪ್ರವಾಹದ ಭೀತಿ. ನದಿ ತೀರದ ಜನ ಎಚ್ಚರ ವಹಿಸುವಂತೆ ಜಿಲ್ಲಾಡಳಿತದಿಂದ ಸೂಚನೆ. ವಿಜಯಪುರ ಜಿಲ್ಲೆಯಲ್ಲೂ ನಿರಂತರ ಮಳೆಯಿಂದ ಅವಾಂತರ. ಚುಡಚಿನ ಪಟ್ಟಣದಲ್ಲಿ ಗೋದಾಮಿಗೆ ನೀರು ನುಗ್ಗಿ ಯೂರಿಯಾ ಗೊಬ್ಬರ ನೀರು ಪಾಲು. 7 ಲಕ್ಷ ಮೌಲ್ಯದ ರಾಸಾಯನಿಕ ಗೊಬ್ಬರ ನಾಶ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿ ಸರಿಯಾಗಿ ಮಳೆಯಾಗದೆ ರೈತರಿಗೆ ಸಂಕಷ್ಟ. ಮಳೆಯಾಗದೆ ಶೇಂಗಾ, ಈರುಳ್ಳಿ ಇಳುವರಿಯೂ ಕುಂಠಿತ. ಮಾರ್ಕೆಟ್ನಲ್ಲೂ ಬೆಲೆಯ ಕುಸಿತ. ಕಂಗಾಲಾದ ರೈತರಿಂದ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ತಾಲೂಕು ಕಚೇರಿ ಬಳಿ ಆಕ್ರೋಶ. ಲಕ್ಸುರಿ ಕಾರ್ಗಳ ಖರೀದಿಯಲ್ಲಿ ತೆರಿಗೆ ವಂಚನೆ ಆರೋಪ. ನಟ ದುಲ್ಕರ್ ಸಲ್ಮಾನ್, ಪೃಥ್ವಿರಾಜ್ ಸುಕುಮಾರನ್ ಮನೆಗಳ ಮೇಲೆ ಕಸ್ಟಮ್ಸ್ ಅಧಿಕಾರಿಗಳ ದಾಳಿ. ಮನೆಯಲ್ಲಿರುವ ಕಾರ್ಗಳು, ಇತರೆ ವಿದೇಶಿ ವಸ್ತುಗಳ ಬಗ್ಗೆ ತನಿಖೆ. ಭಾರತ, ಚೀನಾ, ಉಕ್ರೇನ್ ಯುದ್ಧದ ಪ್ರಾಥಮಿಕ ಹೂಡಿಕೆದಾರರು. ಯುದ್ಧ ನಿಲ್ಲಿಸಿದ್ರೆ ರಷ್ಯಾ ಮೇಲೆ ಮತ್ತಷ್ಟು ಸುಂಕ ಏರಿಕೆಯ ಬೆದರಿಕೆ. ವಿಶ್ವಸಂಸ್ಥೆಯಲ್ಲಿ ಮತ್ತೆ ಹಳೆ ರಾಗ ಹಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಟ್ರಂಪ್ಗಾಗಿ ಫ್ರೆಂಚ್ ಅಧ್ಯಕ್ಷರನ್ನೇ ನಿಲ್ಲಿಸಿದ ನ್ಯೂಯಾರ್ಕ್ ಪೊಲೀಸರು. ಕಾರ್ನಿಂದ ಇಳಿದು ಟ್ರಂಪ್ಗೆ ಕರೆ ಮಾಡಿ ವಿವರಿಸಿದ ಮ್ಯಾಕ್ರಾನ್. ಪಾದಾಚಾರಿ ಮಾರ್ಗದಲ್ಲಿ ನಡೆದುಕೊಂಡು ಹೋದ ಸಿಬ್ಬಂದಿ ಮಾಹಿತಿ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ. ರಾಷ್ಟ್ರಪತಿಗಳಿಂದ ಮೋಹನ್ ಲಾಲ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಶಾರುಖ್, ವಿಕ್ರಾಂತ್ ಮಾಸ್ಗೆ ಅತ್ಯುತ್ತಮ ನಟ, ರಾಣಿ ಮುಖರ್ಜಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಪ್ರದಾನ.
ಮೈಸೂರಿನಲ್ಲಿ ಯುವ ದಸರಾ 2025ಕ್ಕೆ ವರ್ಣರಂಜಿತ ಚಾಲನೆ. ಸಚಿವ ಎಚ್ ಸಿ ಮಹಾದೇವಪ್ಪರಿಂದ ಉದ್ಘಾಟನೆ. ಅರ್ಜುನ್ ಜನ್ಯಾರ ಮ್ಯೂಸಿಕಲ್ ನೈಟ್ಗೆ ಹೊಚ್ಚೆದ್ದು ಕುಣಿದ ಯುವ ಜನತೆ. ಏಷ್ಯಾ ಕಪ್ ಸೂಪರ್ 4ನಲ್ಲಿ ಇಂದು ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್. ಭಾರತ ಬಾಂಗ್ಲಾ ತಂಡಗಳು ಮುಖಾಮುಖಿ. ಇವತ್ತಿನ ಪಂದ್ಯ ಗೆದ್ದವರು ಫೈನಲ್ಗೆ ಎಂಟ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.